ಜನವರಿ 31ನೆಯ ತಾರೀಕಿನ ಒಳಗಡೆ ಫಾಸ್ಟ್ಯಾಗ್ ನ ಕೆವೈಸಿಯನ್ನ ಅಪ್ಡೇಟ್ ಮಾಡದೆ ಹೋದ್ರೆ ಅಂತಹ ಫಾಸ್ಟ್ಯಾಗ್ ನಿಷ್ಕ್ರಿಯ ಆಗತ್ತೆ, ಡಿಆಕ್ಟಿವೇಟ್ ಆಗತ್ತೆ, ಬ್ಲಾಕ್ ಮಾಡಲಾಗುತ್ತೆ, ಅದನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಲಾಗುತ್ತೆ. ಈ ಒಂದು ಆ ಫಾಸ್ಟ್ಯಾಗ್ ನಲ್ಲಿ ಅಮೌಂಟ್ ಇದ್ದರೂ ಕೂಡ, ದುಡ್ಡಿದ್ದರೂ ಕೂಡ, ಒಂದು ವೇಳೆ ಅಂತಹ ಫಾಸ್ಟ್ಯಾಗ್ ನ ಕೆವೈಸಿ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಅಂತಹ ಫಾಸ್ಟ್ಯಾಗ್ ಅನ್ನ ಬ್ಲಾಕ್ ಮಾಡಲಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೊಸದೊಂದು ಸುತ್ತೋಲೆಯನ್ನ ಆದೇಶವನ್ನ ಹೊರಡಿಸಿದೆ. ಯಾಕೆ ಈ ನಿರ್ಧಾರವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೈಗೊಂಡಿದೆ? ಪ್ರಮುಖವಾಗಿ ಎರಡು ಕಾರಣಗಳು. ಒಂದು ವಾಹನಕ್ಕೆ ಒಂದೇ ಫಾಸ್ಟ್ಯಾಗ್ ಇರಬೇಕೆನ್ನುವಂತ ಒಂದು ನಿಯಮ, ಒಂದು ವಾಹನಕ್ಕೆ ಒಂದೇ ಫಾಸ್ಟ್ಯಾಗ್ ಬಳಕೆ ಆಗಬೇಕು ಎನ್ನುವಂಥದ್ದು ಒಂದು. ಎರಡನೆಯದ್ದು, ಮಲ್ಟಿಪಲ್ ಫಾಸ್ಟ್ಯಾಗ್ ಇರುವಂತಹ ಸಂದರ್ಭದಲ್ಲಿ ಟೋಲ್ ಪ್ಲಾಜಾಗಳಲ್ಲಿ ಟೆಕ್ನಿಕಲ್ ಗ್ಲಿಚಸ್ ಕ್ರಿಯೇಟ್ ಆಗ್ತಾ ಇದೆ. ಯಾವ ಕಾರಣಕ್ಕೆ ಫಾಸ್ಟ್ಯಾಗ್ ಅನ್ನ ಜಾರಿಗೊಳಿಸಲಾಗಿದೆಯೋ ಅದರ ಉದ್ದೇಶ ಈಡೇರಿಕೆಗೆ ಸ್ವಲ್ಪ ಹಿನ್ನಡೆ ಆಗತ್ತೆ ಎನ್ನುವಂಥದ್ದು. ಟೆಕ್ನಿಕಲ್ ಗ್ಲಿಚಸ್ ಆದ್ರೆ ಅಗೇನ್ ಫಾಸ್ಟ್ಯಾಗ್ ನಲ್ಲಿ ದುಡ್ಡು ಕಟ್ಟಾಗಕ್ಕೆ ವಿಳಂಬ ಆಗ್ಬಹುದು, ಟೋಲ್ ಪ್ಲಾಜಾಗಳಲ್ಲಿ ಕಾಯುವಿಕೆಯ ಸಮಯ ಮತ್ತೆ ಹೆಚ್ಚಾಗುತ್ತೆ ಎನ್ನುವಂತಹ ಕಾರಣಕ್ಕೋಸ್ಕರ ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಒಂದು ವಾಹನಕ್ಕೆ ಒಂದೇ ಫಾಸ್ಟ್ಯಾಗ್ ಎನ್ನುವಂಥದ್ದು. ಸೊ ಕೆವೈಸಿ ಅಪ್ಡೇಟ್ ಮಾಡಬೇಕಾಗತ್ತೆ ಜನವರಿ 31ನೆಯ ತಾರೀಕಿನ ಒಳಗಡೆ. ಇನ್ ಕೇಸ್ ಜನವರಿ 31ನೆಯ ತಾರೀಕಿನ ಒಳಗಡೆ ಕೆವೈಸಿ ಅಪ್ಡೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ಫೆಬ್ರವರಿ 1ನೆಯ ತಾರೀಕಿನಿಂದ ಅಂತ ಫಾಸ್ಟ್ಯಾಗ್ ಟೋಲ್ ಪ್ಲಾಜಾಗಳಲ್ಲಿ ವರ್ಕ್ ಆಗಲ್ಲ, ದಂಡ ಕಟ್ಟಬೇಕಾಗುತ್ತೆ. ನಿಯಮಗಳ ಪ್ರಕಾರ ಫಾಸ್ಟ್ಯಾಗ್ ನಲ್ಲಿ ಟೋಲ್ ಕಟ್ಟದೆ ಹೋದ್ರೆ ಟೋಲ್ನ 2 ಪಟ್ಟು ಮೊತ್ತವನ್ನ ಕಟ್ಟಬೇಕಾಗತ್ತೆ ಟೋಲ್ಗಳಲ್ಲಿ. ಇದು ಇರುವಂತಹ ನಿಯಮ. NHA ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮಾಹಿತಿಯ ಪ್ರಕಾರ ದೇಶದಲ್ಲಿ ಒಟ್ಟು 7,98,00,000 ಫಾಸ್ಟ್ಯಾಗ್ ಅನ್ನ ಇಶ್ಯೂಸ್ ಮಾಡಲಾಗಿದೆ. ಫಾಸ್ಟ್ಯಾಗ್ ಜಾರಿಯಾದ ಬಳಿಕ ದೇಶದಲ್ಲಿ ಫಾಸ್ಟ್ಯಾಗ್ ನ ಮುಖಾಂತರ ಕಟ್ಟಲಾಗಿರುವಂತಹ ಟೋಲ್ನ ಒಟ್ಟು ಮೊತ್ತ 1,76,948 ಕೋಟಿ ರೂಪಾಯಿ. 1,76,948 ಕೋಟಿ ರೂಪಾಯಿ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಕೊಟ್ಟಿರ್ತಕ್ಕಂತಹ ಮಾಹಿತಿ. ಸೊ ಫಾಸ್ಟ್ಯಾಗ್ ನ ಕೆವೈಸಿ ಅಪ್ಡೇಟ್ ಮಾಡುವಂಥದ್ದು ಹೇಗೆ? ಕೆವೈಸಿ ಅಂತ ಹೇಳಿದ್ರೆ ನೋ ಯುವರ್ ಕಸ್ಟಮರ್, ಅಂದ್ರೆ ಗ್ರಾಹಕನ್ನ ಈತನೇ ಗ್ರಾಹಕ ಅಂತ ಹೇಳಿ ದೃಢೀಕರಣ ಮಾಡಿಕೊಳ್ಳಲಿಕ್ಕೆ ಸಲ್ಲಿಕೆ ಮಾಡಬೇಕಾಗಿರುವಂತಹ ಡಾಕ್ಯುಮೆಂಟ್ಗಳು. RBI ನ ನಿಯಮಗಳ ಪ್ರಕಾರನೂ ಕೂಡ ಅಷ್ಟೇ, ಬ್ಯಾಂಕ್ಗಳು ಅವರ ಫಾಸ್ಟ್ಯಾಗ್ ಇಶ್ಯೂ ಮಾಡುವಂತಹ ಕಸ್ಟಮರ್ಗಳು ಯಾರು ಇರ್ತಾರೆ ಅವರ ಹತ್ರ ಡಾಕ್ಯುಮೆಂಟ್ ಅನ್ನ ತೆಗೆಯಬೇಕಾಗತ್ತೆ ಎನ್ನುವಂಥದ್ದು RBI ನ ನಿಯಮ. ಸೊ ಈ 3 ಪ್ರಮುಖ ನಿಯಮಗಳನ್ನ ಆಧರಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಸೊ ಫಾಸ್ಟ್ಯಾಗ್ ನ ಕೆವೈಸಿ ಅಪ್ಡೇಟ್ ಮಾಡಬೇಕಾದ್ರೆ ಫಸ್ಟ್ ಇಂಡಿಯನ್ ಹೈವೇಸ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಅಂತ ಇದೆ, IHMCL. ಸೊ ಆ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡ್ಬೇಕು ನಾವು. IHMCIL ಎನ್ನುವಂತಹ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಮಗೆ ಅಲ್ಲಿ ಕೆವೈಸಿ ಪ್ರೋಸೆಸ್ ಫಾರ್ NHAI ಫಾಸ್ಟ್ಯಾಗ್ ಅಂತಿದೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಅಲ್ಲಿಂದ ಪ್ರೋಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೋಸೆಸಿಂಗ್ ಏನು ಅಂತ ಹೇಳಿದ್ರೆ ಕಸ್ಟಮರ್ ಅಂದ್ರೆ ಫಾಸ್ಟ್ಯಾಗ್ ಬಳಕೆದಾರರು ತಮ್ಮ ಮೊಬೈಲ್ ಆಪ್ ನಲ್ಲಿ ಅಥವಾ ವೆಬ್ಸೈಟ್ ನಲ್ಲಿ ಹೋಗಿ ಲಾಗಿನ್ ಆಗಬೇಕು. ಅಲ್ಲಿ ಮೊಬೈಲ್ ನಂಬರ್ ಅನ್ನ ಕೊಡಬೇಕು, ಜೊತೆಗೆ ಪಾಸ್ವರ್ಡ್ ಅಂದ್ರೆ OTP ಬರುತ್ತೆ, ಜೊತೆಗೆ ಕ್ಯಾಪ್ಚಾ ನಂಬರ್ ಒಂದಿರುತ್ತೆ, ಅದನ್ನ ಎಂಟ್ರಿ ಮಾಡಿದ್ರೆ ಲಾಗಿನ್ ಆಗುತ್ತೆ. ಸೊ ಆ ಲಾಗಿನ್ ಆದ ಬಳಿಕ ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ. ಆ ಡ್ಯಾಶ್ ಬೋರ್ಡ್ ನಲ್ಲಿ ಮೈ ಪ್ರೊಫೈಲ್ ಅಂತಿದೆ. ಮೈ ಪ್ರೊಫೈಲ್ ಅನ್ನ ಕ್ಲಿಕ್ ಮಾಡದಂತಹ ಸಂದರ್ಭದಲ್ಲಿ ಅಲ್ಲಿ ಡೀಟೇಲ್ ಬರುತ್ತೆ. ಆ ಮೈ ಪ್ರೊಫೈಲ್ ನಲ್ಲಿ ಕಸ್ಟಮರ್ ಅಡ್ರೆಸ್, ಕಾಂಟ್ಯಾಕ್ಟ್ ಅಡ್ರೆಸ್, ಇಮೇಲ್ ID, ಮೊಬೈಲ್ ನಂಬರ್, ಆಧಾರ್ ನಂಬರ್, ವ್ಯಾಲೆಟ್ ಕ್ರಿಯೇಟೆಡ್ ಆನ್ ಅಂದ್ರೆ ಯಾವತ್ತು ಈ ಫಾಸ್ಟ್ಯಾಗ್ ನ ವ್ಯಾಲೆಟ್ ಕ್ರಿಯೇಟ್ ಆಯ್ತು ಅದು, ಜೊತೆಗೆ ಪ್ಯಾನ್ ನಂಬರ್, ID ಪ್ರೂಫ್, ಅಡ್ರೆಸ್ ಪ್ರೂಫ್ ಇವೆಲ್ಲವೂ ಕೂಡ ಅಲ್ಲಿ ಇರುತ್ತೆ. ಅಲ್ಲಿ ನಾವು ಅಪ್ಡೇಟ್ ಮಾಡಬೇಕು. ಅಲ್ಲಿ ಅಪ್ಡೇಟ್ ಮಾಡಿದ ಬಳಿಕ ಪ್ಲೀಸ್ ಸೆಲೆಕ್ಟ್ ಯುವರ್ ಕಸ್ಟಮರ್ ಟೈಪ್ ಅಂತ ಬರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ಕಸ್ಟಮರ್ ಟೈಪ್ ಅನ್ನ ಕ್ಲಿಕ್ ಮಾಡಿದ ಮೇಲೆ ID ಪ್ರೂಫ್ ಟೈಪ್ ಬರುತ್ತೆ. ID ಪ್ರೂಫ್ ನಲ್ಲಿ ನಾವು ಸುಮಾರು ಪ್ಯಾನ್ ಕಾರ್ಡ್ ಇದೆ, ವೋಟರ್ ID ಇದೆ, ಪಾಸ್ಪೋರ್ಟ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ. ಇದರಲ್ಲಿ ಯಾವುದಾದರೂ ಒಂದನ್ನ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ID ಪ್ರೂಫ್ ನ ಇಮೇಜ್ ಅನ್ನ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದ ಬಳಿಕ ID ಪ್ರೂಫ್ ಟೈಪ್ ಅಂತ ಬರುತ್ತೆ, ಜೊತೆಗೆ ಅಡ್ರೆಸ್ ಪ್ರೂಫ್ ಟೈಪ್ ಅಂತಿದೆ. ಸೊ ಅಲ್ಲೂ ಕೂಡ ಇಮೇಜ್ ಅನ್ನ ಅಪ್ಲೋಡ್ ಮಾಡ್ಬೇಕು. ಅಲ್ಲೂ ಅಗೇನ್ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪ್ಯಾನು, ಆಧಾರ್ ಇವೆಲ್ಲವೂ ಕೂಡ ಇರುತ್ತೆ. ಸೊ ಅದನ್ನ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ.
ಇಷ್ಟೆಲ್ಲ ಅಪ್ಲೋಡ್ ಮಾಡಿದ ಬಳಿಕ ಮ್ಯಾಂಡೇಟರಿ ಇದರಲ್ಲಿ ರೀಜನ್, ಸ್ಟೇಟ್, ಸಿಟಿ ಮತ್ತೆ ಪಿನ್ ಕೋಡ್ ಇವನ್ನು ಕೂಡ ನಾವು ಅಪ್ಡೇಟ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಅಪ್ಡೇಟ್ ಮಾಡಿದ ಬಳಿಕ ಈ ಪ್ರೋಸೆಸ್ ಮುಗಿಲಿಕ್ಕೆ, ಇದು KYC ಅಪ್ಡೇಟ್ ಆಗ್ಲಿಕ್ಕೆ ಕನಿಷ್ಠ 7 ದಿನ ಬೇಕು. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಕನಿಷ್ಠ 7 ದಿನ ಬೇಕಾಗುತ್ತೆ. ಡೆಡ್ ಲೈನ್ ಇರುವಂತದ್ದು ಜನವರಿ 31ನೇ ತಾರೀಕು. ಫೆಬ್ರವರಿ 1ರಿಂದ KYC ಅಪ್ಡೇಟ್ ಆಗದಂತಹ ಫಾಸ್ಟ್ಯಾಗ್ಗಳು ವರ್ಕೌಟ್ ಆಗಲ್ಲ ಟೋಲ್ ಪ್ಲಾಜಾಗಳಲ್ಲಿ, ಅದನ್ನ ಬ್ಲಾಕ್ ಮಾಡಲಾಗುತ್ತೆ. ಸೊ KYC ಅಪ್ಡೇಟ್ಗೆ ಮೊಬೈಲಲ್ಲೂ ಕೂಡ ಮಾಡಬಹುದು, ಮೊಬೈಲ್ನಲ್ಲೂ ಕೂಡ ಅವಕಾಶ ಇದೆ, ವೆಬ್ಸೈಟ್ಗೆ ಹೋಗಿ ಕೂಡ ಮಾಡಬಹುದು. ಬಟ್ 7 ದಿನ ಬ್ರೇಕ್ ಬೇಕು. ಬ್ಯಾಂಕ್ಗಳಿಗೆ ಹೋಗಿನೂ ಕೂಡ ಅಪ್ಡೇಟ್ ಮಾಡಬಹುದು. ಯಾವ ಬ್ಯಾಂಕ್ನಿಂದ ಫಾಸ್ಟ್ಯಾಗ್ ಅನ್ನ ಪಡೆಯಲಾಗಿದೆಯೋ ಆ ಬ್ಯಾಂಕಿಗೆ ಹೋಗಿ ಅಲ್ಲೂ ಕೂಡ ಈ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ನಮ್ಮ KYC ಅನ್ನ ಅಪ್ಡೇಟ್ ಮಾಡ್ಕೋಬಹುದು. ಸೊ ಮಾಡ್ಕೊಳ್ಳಿ. ಅದರ್ವೈಸ್ ಏನಾಗುತ್ತೆ ಅಂತ ಹೇಳಿದ್ರೆ ಎಗೇನ್ ಫೆಬ್ರವರಿ 1ನೇ ತಾರೀಕಿನಿಂದ ಟೋಲ್ ಪ್ಲಾಜಾ ಇರ್ತಕ್ಕಂಥ ಹೈವೇಗಳಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ.